ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ವಲ್ಪ ಇವತ್ತು ಯುನಿಕ್ ಆಗಿದೆ. ಯಾಕಂತಂದ್ರೆ ಇವತ್ತು ನಾನು ನಿಮ್ಮ ಸರ್, ನಿಮ್ಗೆ ಕೂಡ ಗೊತ್ತಿರ್ಬೋದು, ಇವ್ರ ವಿಡಿಯೋಗಳನ್ನು ಕೂಡ ನೋಡಿರ್ತೀರಾ, ನೀವು ಇನ್ಸ್ಟಾದಲ್ಲಿ ಕೂಡ ನೋಡಿರ್ತೀರಾ. ಓಕೆ, ಆಮೇಲೆ ಬಾಗಲಕೋಟೆ ಅಂದಮೇಲೆ ಪ್ಯಾರಾಮೆಡಿಕಲ್ ಅಂದಮೇಲೆ ನೆನಪು ಬರ್ತಾರೆ ನಿಮ್ಗೆ ಇವ್ರ ಜೊತೆ ಇವತ್ತು ನಾನು ನಿಮ್ಮ ಪ್ರಶ್ನೆಗಳು ಏನು ಕಾಮೆಂಟ್ಗಳನ್ನು ಹಾಕಿರ್ತೀರಿ ನನಗೆ, ನಾನು ಕೂಡ ಹೇಳಿರ್ತೇನೆ. ಆದ್ರೆ ಎಕ್ಸ್ಪೀರಿಯನ್ಸ್ಡ್ ಮತ್ತೆ ನಾಲೆಜ್ ಇದ್ದವ್ರ ಹತ್ರ ಕೂಡ ನಾವು ಕೇಳಬೇಕಾಗತ್ತ. ಅದನ್ನ ನಾ ಇವತ್ತು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಬಾಗಲಕೋಟೆಯ ಶಿವಾನಂದ್ ಸರ್ ನಮ್ಮ ಜೊತೆಗಿದ್ದಾರೆ ಇವತ್ತು. ಇವರುಗಳಿಗೆ ನಾನು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೇನೆ. ನಿಮ್ಮ ಏನು ಡೌಟ್ ಇದೆ ಕಾಮೆಂಟ್ಸ್ ಹಾಕ್ತಿದ್ರಲ್ಲ, ಪ್ರತಿ ಸಾರಿ ನೀವು ನನಗೆ ಕೇಳ್ತಿದ್ರಿ. ಬಹಳ ಯುನಿಕ್ ಇರುವಂತ ಪ್ರಶ್ನೆಗಳು ಕೂಡ ಇರ್ಬೋದು. ಜೊತೆಗೆ 2025ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅಡ್ಮಿಷನ್ ಮಾಡಿಸ್ಬೇಕಂತಿದ್ರೆ, ಎಂಥದ್ದು ಮೆಡಿಕಲ್ ಕೋರ್ಸ್ಗಳಲ್ಲಿ ಸ್ಪೆಷಲಿ ಪ್ಯಾರಾಮೆಡಿಕಲ್ ನೀವು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟಿಂಗ್ ಇದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ನಾಲೆಜಬಲ್ ಆಗ್ಬೋದು. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಓಕೆ, ಆಮೇಲೆ ಮಿಡ್ಲಲ್ಲಿ ಕೂಡ ಕೊನೆ ಹೋದಂಗೆ ಕೂಡ ನಿಮ್ಗೆ ಹೆಚ್ಚಿನ ಒಂದು ನಾಲೆಜ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆನಾ ಸರ್? ನಮಸ್ಕಾರ. ನಮ್ಮ ಚಾನಲ್ಗೆ, ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಬಹಳ ದಿವಸದಿಂದ ಒಂದು ಆಸೆ ಇತ್ತು, ಸರ್ನ ಇಂಟ್ರೋ ಮಾಡಿಸ್ಬೇಕು, ಸರ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನಾನು ಇವತ್ತು ಕೂಡ ಬಂದಿದ್ದೆ ಸರ್. ನಮ್ಮ ಸಬ್ಸ್ಕ್ರೈಬರ್ ಕೂಡ ನಾನು ಒಂದಷ್ಟು ಕಾಮೆಂಟ್ ನೋಡಿದೆ, ಸರ್ ನೀವು ಒಂದು ಕಾಮೆಂಟ್ ಇದನ್ನ ಮಾಡಿ ಅಂತ ಕೂಡ ನನಗೆ ಹೇಳ್ತಿದ್ರು. ಇವತ್ತು ನಾನು ತುಂಬಾ ಒಂದಷ್ಟು ಕ್ವಶನ್ ಜೊತೆಗೆ ಬಂದಿದ್ದೇನೆ. ಓಕೆ ಸರ್, ನಮ್ಮ ಸಬ್ಸ್ಕ್ರೈಬರ್, ನನ್ನ ಪ್ರಶ್ನೆ ಅಲ್ಲ ಸರ್, ನಮ್ಮ ಸಬ್ಸ್ಕ್ರೈಬರ್ ಪ್ರಶ್ನೆ. ಪ್ಲಸ್ ಏನಂತಂದ್ರೆ, ಈ ವರ್ಷ 25ರಲ್ಲಿ SSLC PUC ವಿದ್ಯಾರ್ಥಿಗಳು ಏನು ಈಗ ಎಕ್ಸಾಮ್ ಬರೆದು ಎಲಿಜಿಬಲ್ ಆಗ್ತಾರೆ, ಸ್ಪೆಷಲಿ ಗ್ರಾಮೀಣ ವಿದ್ಯಾರ್ಥಿಗಳು, ಈಗ ಅವರು ಪ್ಯಾರಾಮೆಡಿಕಲ್ ಬರಬೇಕಂತಿದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ಬರಬೇಕಾ ಬೇಡವಾ, ಅವ್ರಿಗೆ ಬಂದ್ರೆ ಓಕೆ ಯಾವ ರೀತಿ ಇರುತ್ತೆ, ಬಹಳ ಜನರಲ್ ಅರ್ಥ ಆಗುತ್ತಿರ ಗ್ರಾಮೀಣ ಅಭ್ಯರ್ಥಿಗಳು ಬಹಳ ಸರ್ ನಮ್ಮಲ್ಲಿ ಸಬ್ಸ್ಕ್ರೈಬರ್, ಪೇರೆಂಟ್ಸ್ ಕೂಡ ನೋಡ್ತಿರ್ತಾರೆ. ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ಯಾರಾಮೆಡಿಕಲ್ಸ್ SSLC PUC ವಿದ್ಯಾರ್ಥಿಗಳಿಗೆ. ಎಸ್ ಸರ್, ಧನ್ಯವಾದಗಳು ಸರ್. ವೆಲ್ಕಮ್ ಮಾಡಿದ್ರಿ. ನೀವು ನಮ್ಮ ಕಾಲೇಜಿಗೆ ಬಂದು ಒಂದು ಸಣ್ಣ ಇಂಟರ್ವ್ಯೂ ಟೈಪ್ ಎಲ್ಲ ಮಾಡಿದ್ರಿ ಅಂದ್ಮೇಲೆ ಯಾರೋ ಒಬ್ರು ರೆಕಗ್ನೈಸ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಮತ್ತೆ ನಮ್ಮ ಎಲ್ಲಾ ಟೀಮ್ ಮೇಟ್ಸ್ ಕೂಡ ತುಂಬಾ ಬೂಸ್ಟ್ ಮಾಡುತ್ತೆ ನೀವು ಬಂದ್ ಹೋದ್ಮೇಲೆ. ಮತ್ತೆ ನಮ್ಮ ರೆಕಗ್ನೈಸ್ ನೀವು ಆಲ್ರೆಡಿ ಆಗಿದ್ದೀರಿ. ಈಗ ತಾನೇ ಸರ್ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಸ್ ಡಿಸ್ಪ್ಲೇ ಆಗಿದೆ ಆಲ್ರೆಡಿ. ಇನ್ನೊಂದು 10-15 ದಿನಗಳಲ್ಲಿ 10th ಕೂಡ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಕಾಮನ್ ಆಗಿ ಒಂದು ಸ್ಟೇಲ್ಮೇಟಿಗೆ, ಒಂದು ಸ್ಟೇಜಿಗೆ ಬಂದ ಮೇಲೆ ಈ PUC ಅನ್ನೋದು ಒಂದು ಸ್ಟೇಜ್ ಸರ್, ಸೆಕೆಂಡ್ ಸ್ಟೇಜ್ ಅಂತ ಕಾಲ್ ಮಾಡ್ತೀವಿ. 10th ಅನ್ನೋದು ಮೊದಲನೇ ಸ್ಟೇಜ್. ಈ ಎರಡೂ ಸ್ಟೇಜಿಗೆ ಬಂದಾಗ ವಿದ್ಯಾರ್ಥಿಗಳು ಮತ್ತು ಪಾಲಕರು ಆ ಕಡೆ ಈ ಕಡೆ ಯೋಚನೆಗಳು, ಅದು ಸರಿನೋ ತಪ್ಪು ಅನ್ನೋದು ಸಹಜ ಪ್ರಶ್ನೆ ಇರೋದು ಸರ್. ಅದು ಗ್ರಾಮೀಣ ಮಟ್ಟದಲ್ಲಿ ಇರ್ಲಿ ಅಥವಾ ಸಿಟಿ ಲೆವೆಲ್ ಅಲ್ಲೂ ಕೂಡ ಇರ್ಲಿ. ಓಕೆ, ಯಾರು ಮೆಡಿಕಲ್ ಸೆಕ್ಟರ್ ಸರ್, ಸ್ಪೆಷಲಿ ನಾವು ಮೆಡಿಕಲ್ಗೆ ಎಂಟರ್ ಆಗಬೇಕು, ಯಾರೇ ಸ್ಟ್ರೀಮ್ ಇರಲಿ ಸರ್, ಯಾವುದೇ ಸ್ಟ್ರೀಮ್ ಇರಲಿ, ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಯಾವುದೇ ಇರಲಿ, ಎಜುಕೇಶನ್ ಇರಲಿ, ಮೆಡಿಕಲ್ ಸೆಕ್ಟರ್ ಹೋಗ್ತೀರಿ ಅಂತಂದ್ರೆ ಈ ಪ್ಯಾರಾಮೆಡಿಕಲ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಸರ್. 10th ಅವರು ಕೂಡ ಮುಗಿದಾದ್ಮೇಲೆ, ಇಲ್ಲ ಸರ್ ನನಗೆ ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿ ಫಿಟ್ ಇಲ್ಲ ಸರ್, ನಮ್ಮ ಪೇರೆಂಟ್ಸ್ ದುಡಿದು ಎಲ್ಲ ಮಾಡ್ಬೇಕು, ಕಷ್ಟ ಇದೆ ಸರ್ ತುಂಬಾನೇ, ಬಟ್ ನಂಗೆ ಜಾಬ್ ಬೇಕೇ ಬೇಕು ಸರ್, ನಾನು ಜಾಬ್ ಮಾಡ್ಲೇಬೇಕು ವಿದಿನ್ 3 years or 4 years, ಅಂದ್ರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಓಕೆ, ಅವರು ಪ್ಯಾರಾಮೆಡಿಕಲ್ ಆಯ್ಕೆ ಮಾಡಿಕೊಳ್ಳಿ ಸರ್. ಯಾಕೆ ಅನ್ನೋದು ನಾ ಹೇಳ್ತೀನಿ. ಯಾಕೆಂದ್ರೆ ಸರ್, ಆಫ್ಟರ್ ಕೋವಿಡ್ ಸರ್, ಕೋವಿಡ್ ಆದ ನಂತರ ಬಾಟಮ್ ಲೈನ್ ಇಂದ, ಬೇಸ್ ಇಂದ ನಮ್ಮ ಸರ್ಕಾರ, ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಮೆಡಿಕಲ್ ಸೆಕ್ಟರ್ ಅನ್ನ ಬಿಲ್ಟ್ ಮಾಡ್ತಾ ಇದೆ ಸರ್. ಅಂದ್ರೆ ಬಿಲ್ಟ್ ಮಾಡ್ಲಿಕ್ಕೆ ಏನ್ ಬೇಕು, ಟೆಕ್ನಿಷಿಯನ್ಸ್ ಗಳ ನೀಡ್ ಬಹಳಷ್ಟು ಇದೆ ಸರ್, ಬಹಳಷ್ಟು ಇದೆ. ಓಕೆ, ನಮ್ಗೆ ಗೊತ್ತಾಗಿದೆ ನಾವು ಹೆಲ್ತ್ ಸೆಕ್ಟರ್ ಅಲ್ಲಿ ಎಷ್ಟು ಸ್ವಲ್ಪ ಹಿಂದಗಡೆ ಇದೀವಿ ಅಂತ ನೋಡಿದೀವಿ ನಾವು. ಓಕೆ, ಹೆಲ್ತ್ ಸೆಕ್ಟರ್ ಅಲ್ಲಿ ಇದ್ದವ್ರು ಎಲ್ಲರೂ ಕೂಡ ಕೋವಿಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ ಅನ್ನೋಂಗಿಲ್ಲ, ನರ್ಸಿಂಗ್ ಅನ್ನೋಂಗಿಲ್ಲ, ಎಲ್ಲರೂ ಕೂಡಿ ಮಾಡಿದ್ದಾರೆ ಸರ್. ಅದೇ ರೀತಿಯಾಗಿ ಗೌರ್ಮೆಂಟಿಗೂ ಕೂಡ ಒಂದು ಸ್ಟೆಪ್ ತಗೊಂಡು ಬೇಸ್ ಲೆವೆಲ್ ಇಂದ ಬಿಲ್ಟಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಬೇಕಾಗಿರೋದು ಟೆಕ್ನಿಷಿಯನ್ಸ್ ಸರ್. ಆ ಟೆಕ್ನಿಷಿಯನ್ಸ್ ಗಳಿಗೆ ನಾವು ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಅಂತ ಕಾಲ್ ಮಾಡ್ತೀವಿ ನಾವು. ಓಕೆ, ಸೊ ಅಂದ್ರೆ ಅದ್ರ ಮೀನಿಂಗ್ ಏನು ಅಂತಂದ್ರೆ, ಇದು ಪ್ಯಾರಾಮೆಡಿಕಲ್ ಒಂದು ಅರೆ ವೈದ್ಯಕೀಯ ಕ್ಷೇತ್ರ ಸರ್. ಓಕೆ, ಅರೆ ವೈದ್ಯಕೀಯ ಮೀನಿಂಗ್ ಏನು ಅಂದ್ರೆ ಡಾಕ್ಟರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ಸರ್. ಓಕೆ, ಸಹಾಯಕರಾಗಿ ಕೆಲಸ ಮಾಡೋದು, ಅಥವಾ ಎಮರ್ಜೆನ್ಸಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕೋರ್ಸ್ ಸರ್. ಇದು ತುಂಬಾನೇ ಇಂಪಾರ್ಟೆನ್ಸ್ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಡಾಕ್ಟರ್ಗೆ ನಾವು ಬೇಕೇ ಬೇಕು ಸರ್, ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ, OT ಟೆಕ್ನಿಷಿಯನ್ಸ್ ಬೇಕಾಗುತ್ತೆ. ಅದಕ್ಕೆ ಯಾರು ವೀಕ್ಷಕರು ನೋಡ್ತಾ ಇದ್ರಿ, ಪಾಲಕರು ನೋಡ್ತಾ ಇದ್ರಿ, ಪ್ಯಾರಾಮೆಡಿಕಲ್ ಎನ್ಕ್ವೈರ್ಮೆಂಟ್ ಅಡ್ಮಿಷನ್ಸ್ ಗಳಿಗೆ, ಓಕೆ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ವೆರಿ ಸ್ಮಾಲ್ ಡ್ಯೂರೇಷನ್ ಅಲ್ಲಿ ಒಂದು ಉತ್ತಮವಾದಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ಜಾಬ್ ಸಿಗುತ್ತೆ ಸರ್. ಆ ಜಾಬ್ ಹೇಗಿರುತ್ತೆ ಅಂದ್ರೆ ರೆಸ್ಪೆಕ್ಟೇಬಲ್ ಜಾಬ್ ಸರ್, ರೆಸ್ಪೆಕ್ಟೇಬಲ್ ಜಾಬ್ಸ್. ಯಾಕೆಂದ್ರೆ
ಡಾಕ್ಟರ್ನ ಆಲ್ಮೋಸ್ಟ್ ಇಕ್ವಲೆಂಟ್ ಆಗಿ ನಾವು ಟೆಕ್ನಿಷಿಯನ್ಸ್ ನೋಡ್ತೀವಿ. ಒಂದು ವೈಟ್ ಕೋಟ್ ಏನ್ ಹಾಕ್ತಿವಲ್ಲ, ಎಫ್ರಾನ್ ಹಾಕ್ತಿವಲ್ಲ ಸರ್, ಅಲ್ಲಿ ಬರೋರು ಕೂಡ ನಮ್ಮ ರೆಕಗ್ನೈಸ್ ಮಾಡ್ತಾರೆ, ಓಕೆ ಅವ್ರು ಮೆಡಿಕಲ್ ಸೆಕ್ಟರ್ ಅಲ್ಲಿ ಇದಾರಂತೆ. ಅದಕ್ಕೆ ಸೊಸೈಟಿಯಲ್ಲಿ ಒಳ್ಳೆ ಒಂದು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಬೇಗ ಸೆಟಲ್ ಡೌನ್ ಆಗ್ಬೋದು ಸರ್. ಸರ್ ಇಲ್ಲಿ ಪ್ಯಾರಾಮೆಡಿಕಲ್ ಅಂದ್ಮೇಲೆ ಬ್ರಾಡ್. ಹೌದು ಹೌದು ಹೌದು. ಯಾವ ಕೋರ್ಸ್ ಕಾಮನ್ ಆಗಿ ಕೇಳ್ತಿರ್ತಾರಂಗಿಲ್ಲ, ಯಾವ್ದು ಬೆಸ್ಟ್ ಕೋರ್ಸ್ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ತಿರ್ತಾರೆ. ನಿಮ್ಮ ಒಪಿನಿಯನ್ ಪ್ರಕಾರ ಯಾವ ಕೋರ್ಸ್ಗಳನ್ನ ಮಾಡಿದ್ರೆ ಒಳ್ಳೇದು? ಓಕೆ ಸರ್, ಇವೆಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಒಂದಿಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಏನು ಅಂತಂದ್ರೆ ಇವು ಸರ್ಟಿಫಿಕೇಟ್ ಕೋರ್ಸ್ಗಳು, ಒಂದು ವರ್ಷದ್ದು 6 ತಿಂಗಳದು ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ ಸರ್, ಅದನ್ನ ತಲೆಯನ್ನು ತೆಗೆದಾಕಿ ಮೊದಲು. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಏನಿದಾವಲ್ಲ, ಇದಕ್ಕೆ ಅದರದೇ ಆದ ಒಂದು ಯೂನಿವರ್ಸಿಟಿ ಇದೆ ಸರ್, ಒಂದು ಬೋರ್ಡ್ ಅಂತ ಮಾಡಿದ್ರೆ ಹೆಂಗೆ SSLC ಬೋರ್ಡ್, PUC ಬೋರ್ಡ್ ಇದೆಲ್ಲ, ಅದೇ ರೀತಿಯಾಗಿ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರು ಅಂತ ಇದೆ ಸರ್. ಓಕೆ, ಅಂದ್ರೆ ಇವೆಲ್ಲ ಕೋರ್ಸಸ್ಗಳು ಗೌರ್ಮೆಂಟ್ ಅಂಡರ್ಲೆ ರನ್ ಆಗ್ತಾವ. ಅಂದ್ರೆ ವಿಚ್ ಆರ್ ನಥಿಂಗ್ ಬಟ್ ರೆಕಗ್ನೈಸ್ಡ್ ಕೋರ್ಸಸ್ ಸರ್ ಇವು, ಕರ್ನಾಟಕ ಸ್ಟೇಟ್ ಇಂದ ರೆಕಗ್ನೈಸ್ ಆಗಿರುವಂತ ಕೋರ್ಸಸ್ಗಳು. ಈ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ಸುಮಾರು 9 ಕೋರ್ಸ್ ಇದಾವೆ ಸರ್. ಬಹಳ ಜನಕ್ಕೆ ಗೊತ್ತಿಲ್ಲ, 1-2 ಅಷ್ಟೇ ನೆನಪಿರುತ್ತೆ. 9 ಕೋರ್ಸ್ಗಳಿದಾವೆ ಸರ್. ಅದರಲ್ಲಿ 9 ಕೋರ್ಸ್ಗಳಲ್ಲಿ ಚಲೋದು ಕೆಟ್ಟದಂತಿಲ್ಲ ಸರ್. ನನ್ನ ಪ್ರಕಾರ ಯಾವ ಕೋರ್ಸ್ ಮಾಡ್ತೀರಿ ಅದರಲ್ಲಿ ಮುಂದೆ ಹೋದಂಗೆ ನಿಮ್ಮ ಅಪಾರ್ಚುನಿಟಿಗಳು ಇರ್ತವೆ. ಸೊ ಆ ಸ್ಕಿಲ್ ಇಟ್ಕೊಂಡು ಮುಂದೆ ಹೋದ್ರೆ ಚೆನ್ನಾಗಿರುತ್ತೆ ಸರ್, ಬ್ಯೂಟಿಫುಲ್ ಇರುತ್ತೆ. ಬಟ್ ಏನು ಈಗ ರೀಸೆಂಟ್ ಆಗಿ ಒಂದು 2-3 ವರ್ಷ, 4-5 ವರ್ಷದ ಒಂದು ನಾವು ಡೇಟಾವನ್ನ ನೋಡಿದಾಗ ಒಂದು 2-3 ಕೋರ್ಸ್ಗಳನ್ನ ನಾವು ಹೇಳ್ಬೋದು ಸರ್. ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲೂ ಕೂಡ ಜಾಬ್ ಓರಿಯೆಂಟೆಡ್ ಚೆನ್ನಾಗಿದೆ. ಒಂದು ಕೋರ್ಸ್ DMLT ಅಂತ ಕಾಲ್ ಮಾಡ್ತೀವಿ ಸರ್, ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್. ಚೆನ್ನಾಗಿದೆ ಕೋರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಪ್ರಯೋಗಾಲಯದಲ್ಲಿ ವರ್ಕ್ ಮಾಡುವಂತ ಕೆಲಸ ಸರ್. ಇನ್ನೂ ಒಂದು OTAT ಅಂತ ಕಾಲ್ ಮಾಡ್ತೀವಿ, ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ಅಂದ್ರೆ OT ಟೆಕ್ನಿಷಿಯನ್ಸ್ ಅಂತ ಕರಿತೀವಿ ಸರ್ ಸಿಂಪಲ್ ಆಗಿ. ಸೊ ಇನ್ನೂ ಒಂದು ಕೋರ್ಸ್ ಬಹಳ ಜನಕ್ಕೆ ಗೊತ್ತೇ ಇಲ್ಲ, ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಕರಿತಿದ್ವಿ. 2017 ನಂತರ ಸಿಲೆಬಸ್ ರಿವೈಸ್ ಆಗಿ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ ಸರ್. ಸದ್ಯಕ್ಕೆ ತುಂಬಾನೇ ಬೇಡಿಕೆ ಇರುವಂತ ಕೋರ್ಸಸ್ ಸರ್, DMIT ಕೂಡ. ಸೊ ಈ 3 ಕೋರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಡ್ರಿ. ಉಳಿದು ಕೆಟ್ಟಿದೆ ಅಂತಲ್ಲ ಸರ್ ನಾನು ಹೇಳ್ತಾರೆ, ಓಕೆ ಉಳಿದು ಚೆನ್ನಾಗಿದೆ ಇಲ್ಲ ಅಂತಲ್ಲ, ಬಟ್ ಟಾಪ್ ಅಲ್ಲಿ ರನ್ ಆಗ್ತಾ ಇರೋದು DMLT, DOTAT ಅಂಡ್ DMIT ಕೋರ್ಸ್ ಮಾಡಿದ್ರೆ ಚೆನ್ನಾಗಿ ಕೋರ್ಸಸ್ ಇದೆ ಸರ್. ಥ್ರೋಟ್ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪ್ಯಾರಾಮೆಡಿಕಲ್ ಯಾವ್ದಾದ್ರು ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಡ್ರಿ. ಬಟ್ ಆಯ್ಕೆ ಮಾಡ್ಬೇಕಿದ್ರೆ ಸೀನಿಯರ್ ಸಜೆಷನ್ ತಗೊಳ್ಳಿ ಸರ್. ಟೆಕ್ನಿಷಿಯನ್ಸ್ ಯಾರು ಇರ್ತಲ್ಲ ಅವ್ರ ಸಜೆಷನ್ ತಗೊಂಡು ಅದರ ಮೇಲೆ ಮುಂದೆ ಹೋಗಿ ಸರ್. ಓಕೆ ಸರ್. ಸರ್ ಇವಾಗ ಎಲ್ಲರ ನೆಕ್ಸ್ಟ್ ಪ್ರಶ್ನೆ ಕೇಳೋದೇನಂದ್ರೆ ಸರ್, ಕೋರ್ಸ್ ಓಕೆ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ ಸರ್. ಅದು ಫಸ್ಟ್ ಸ್ಯಾಲ್ರಿ ಅಂತ ಕೇಳ್ತಾರೆ ಸರ್, ಆಮೇಲೆ ಕೋರ್ಸ್ ಬಗ್ಗೆ ಕೇಳ್ತಾರೆ ಸರ್. ಈ ಸ್ಯಾಲ್ರಿ ಅಂದ್ಮೇಲೆ ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಸರ್ ಸ್ಯಾಲ್ರಿ ಬಗ್ಗೆ. ನಿಮ್ಮ ಒಪಿನಿಯನ್ ಪ್ರಕಾರ ಸ್ಯಾಲ್ರಿ ಸ್ಯಾಲ್ರಿ ಸಹಜ ಸರ್. ಎಲ್ರು ಪ್ರಶ್ನೆ ಬರೋದು ಏನಂದ್ರೆ ಯಾವುದೇ ಒಂದು ಕೋರ್ಸ್ ಮಾಡ್ತಾ ಇದ್ದೇನೆ ಅಂದ್ರೆ ಮುಂದೆ ನಂಗೆ ಎಷ್ಟು ಸ್ಯಾಲ್ರಿ ಬರ್ಬೋದು ಅನ್ನೋದು ಸಹಜ ಪಾಲಕರಲ್ಲೂ ಮತ್ತು ವೀಕ್ಷಕರಲ್ಲಿ ಇರುವಂತ ಕ್ವಶನ್. ಓಕೆ ಸರ್, ನೋಡಿ ನಮ್ಮ ಮೆಡಿಕಲ್ ಸೆಕ್ಟರ್ ಅಲ್ಲಿ, ಪ್ಯಾರಾಮೆಡಿಕಲ್ ಅಲ್ಲಿ ಸ್ಯಾಲ್ರಿ ಡಿಸೈಡ್ ಆಗೋದೇ ಒಂದು 2-3 ಫ್ಯಾಕ್ಟರ್ಸ್ ಗಳ ಮೇಲೆ. ಓಕೆ, ಒಂದು ಫ್ಯಾಕ್ಟರ್ ಏನು ಅಂದ್ರೆ ಆ ಟೆಕ್ನಿಷಿಯನ್, ಆ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಎಷ್ಟು ಸ್ಕಿಲ್ಡ್ ಆಗಿದ್ದಾನೆ, ಎಷ್ಟು ಸ್ಕಿಲ್ ಆಗಿದ್ದಾನೆ. ಸೊ ಸ್ಕಿಲ್ ಇರಬೇಕು ಅಂತಂದ್ರೆ ಎಷ್ಟು ನಾಲೆಜ್ ಇದೆ ಸರ್ ಅವನ ಹತ್ರ. ಈಗ 3 ವರ್ಷದ ಕೋರ್ಸ್ ಮುಗಿಸಿದ್ನಲ್ಲ, 2 ವರ್ಷದ ಕೋರ್ಸ್ ಮುಗಿಸಿದ್ನಲ್ಲ, ಆ 3 ವರ್ಷದಲ್ಲಿ 2 ವರ್ಷದಲ್ಲಿ ಎಷ್ಟು ನಾಲೆಜ್ ಅನ್ನ ಗೇನ್ ಮಾಡಿದೆ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದ್ರ ಜೊತೆಗೆ ಲೊಕೇಶನ್ ಮೇಲೂ ಕೂಡ ಸ್ಯಾಲರಿ ಡಿಸೈಡ್ ಆಗುತ್ತೆ ಸರ್. ಹೇಗೆ ಅಂತ ನೋಡಿದಾಗ ಒಂದು 15,000 ಜನಸಂಖ್ಯೆ ಇದೆ ಸರ್. ಓಕೆ, ಅಲ್ಲಿ ಒಂದು 5-6 ಹಾಸ್ಪಿಟಲ್ ಇದೆ ಅಂತ ತಿಳ್ಕೊಳ್ಳೋಣ. 15,000 ಜನಸಂಖ್ಯೆ, 5-6 ಹಾಸ್ಪಿಟಲ್ ಇದೆ. ನಾನು 25,000 ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ರಾಂಗ್ ಆಗುತ್ತೆ ಸರ್. ಬಿಕಾಸ್ ಲೊಕೇಶನ್ ಏನಿದೆ, ಇರೋದೇ ಜನಸಂಖ್ಯೆ 15,000. ಓಕೆ, ಸೊ ನಾನು 25,000 ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಸಮ್ ಟೈಮ್ಸ್ ಇಟ್ ಲುಕ್ಸ್ ರಾಂಗ್ ಅಂತ ನನಗೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಬೆಂಗಳೂರಿಗೆ, ಬಾಗಲಕೋಟೆಗೆ, ಬಿಜಾಪುರಕ್ಕೆ, ಹುಬ್ಳಿ ಧಾರವಾಡಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ಓಕೆ, ನೀವು ಬೆಂಗಳೂರಿಗೆ ಹೋದ್ರೆ ನೀವು ಸ್ಯಾಲರಿನೇ ಬೇರೆ ಇರುತ್ತೆ ಸರ್. ಅದೇ ನೀವು ಬಾಗಲಕೋಟ್ ಬಂದ್ರೆ, ಬಿಜಾಪುರ ಬಂದ್ರೆ, ಹುಬ್ಳಿ ಧಾರವಾಡ ಬಂದ್ರೆ ಸ್ಯಾಲರಿನೇ ಚೇಂಜ್ ಆಗುತ್ತೆ. ವಿಚ್ ಮೀನ್ಸ್ ದ ಸ್ಯಾಲರಿ ಡಿಸೈಡಿಂಗ್ ಫ್ಯಾಕ್ಟರ್ ಲೊಕೇಶನ್ ಆಗುತ್ತೆ, ಸ್ಕಿಲ್ ಆಗುತ್ತೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರಿ, ಎಷ್ಟು ನಾಲೆಜಬಲ್ ಪರ್ಸನ್ ಇದ್ರಿ, ಇದರ ಮೇಲೆ ನಿಮ್ಮ ಸ್ಯಾಲರಿ ಡಿಸೈಡ್ ಆಗುತ್ತೆ ನೋಡಿ ಸರ್. ಬಟ್ ಸ್ಟಾರ್ಟಿಂಗ್ ಎಲ್ಲೇ ಹೋದ್ರು ಕೂಡ ಆ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ. 8,000 to 10,000 ಅಂತೂ ನಾವು ಸರ್ವೈವಲ್ ಆಗೋದಕ್ಕೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಡ್ತಾರೆ ಸರ್. ಇಷ್ಟು ಮಾತ್ರ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾರು ಹೆದರಿಕೆ ಪಡ್ಕೊಳ್ಳೋದು ಬೇಡ ಸರ್. ಸ್ಯಾಲರಿ ಕಡಿಮೆ ಇರುತ್ತೆ ಇಲ್ಲ, 8,000 to 10,000 ಸ್ಟಾರ್ಟ್ ಆಗುತ್ತೆ ಸರ್. ಆರಾಮಾಗಿ ಲೀಡ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಟೆಕ್ನಿಷಿಯನ್ಸ್ಗಳು ಸರ್ಟಿಫಿಕೇಟ್ ತಗೊಂಡ್ ಹೋದ್ರಿ ಸರ್? ಸರ್ ಅದು
ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ ಸರ್ ಎಲ್ರಿಗೂ ಸಿಕ್ಬಿಡುತ್ತೆ ಇವಾಗ. ಓಕೆ, ಎಲ್ರಿಗೂ ಸಿಕ್ಬಿಡುತ್ತೆ. ಬಟ್ ನಾಲೆಜ್ ಸರ್, ನಾಲೆಜ್ ಆ ಇದರಲ್ಲಿ ಆ ಫೀಲ್ಡ್ ಅಲ್ಲಿ 3 ವರ್ಷ ಯಾರು ಚೆನ್ನಾಗಿ ಓದಿರ್ತಾರಲ್ಲ ಅವ್ರು ಮಾತ್ರ ನಾಲೆಜ್ ಗೇನ್ ಮಾಡಿರ್ತಾರೆ. ಓಕೆ, ಸೊ ನಾಲೆಜ್ ಇರ್ಲೇಬೇಕು ಸರ್. ನಾಲೆಜ್ ಇದ್ರೆ ಮಾತ್ರ ಮುಂದೆ ನೀವು ಮೆಡಿಕಲ್ ಸೆಕ್ಟರ್ ಅಲ್ಲಿ ಯಾವ್ದೇ ಮೆಡಿಕಲ್ ತಗೊಂಡು ಸರ್, ಬೇರೆ ಯಾವ್ದೇ ಮೆಡಿಕಲ್ ಸೆಕ್ಟರ್ ತಗೊಂಡ್ರು ಕೂಡ ಸರ್ವೈವಲ್ ಆಗ್ಬೇಕಂದ್ರೆ ನಾಲೆಜ್ ಇರ್ಬೇಕು ಸರ್. ನೀವು ಸ್ಕಿಲ್ಡ್ ಇರ್ಬೇಕು, ಅವಾಗ ಮಾತ್ರ. ಸರ್ಟಿಫಿಕೇಟ್ ಇದ್ರಿಲ್ಲ ಸರ್ ಮತ್ತೆ. ಸಬ್ಸ್ಕ್ರೈಬರ್ ಯಾರು ಕೇಳಿಸ್ಕೊಂತಿದ್ದೀರಲ್ಲ, ನಾಲೆಜ್ ಇದ್ರ ಓಕೆ, ನಾ ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ಯಾಲ್ರಿ ಮೇಲೆ. ನಾಲೆಜ್ ಇದ್ರ ಎಕ್ಸೆಪ್ಟೇಷನ್ ಸ್ಯಾಲ್ರಿ ಎಕ್ಸೆಪ್ಟೆಡ್ ಮಾಡ್ಕೋಬಹುದು. ಓಕೆ.